ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೂಪಾ ಕುಕಿಂಗ್ ವ್ಲಾಗ್ಸ್. ಯಾರೆಲ್ಲ ತಿರುಪತಿಗೆ ಹೋಗಬೇಕು ಅಂತ ಅಂದ್ಕೊತಿದ್ದೀರೋ ಮಿಸ್ ಮಾಡ್ದಂಗೆ ಈ ವಿಡಿಯೋ ನೋಡಿ. ಹಾಗೆ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ತಡ ಮಾಡ್ದಲೇ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾವು ಮಧ್ಯಾಹ್ನ 1:30-2 ಗಂಟೆಗೆ ಮನೆಯಲ್ಲಿ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟ್ವಿ. ನಾವು ಫ್ಯಾಮಿಲಿ ಅಂದರೆ ನಾವು ಮತ್ತು ನಮ್ಮ ಮನೆಯವರು, ಇಬ್ಬರು ಮಕ್ಕಳು, ನಾವು ಫ್ಯಾಮಿಲಿ 4 ಜನ ಹೋಗ್ತಾ ಇದ್ದೀವಿ. ಇಲ್ಲಿ ನಾವು ಬಸ್ಸಿಗೆ ಹೋಗಬೇಕಲ್ಲ, ತುರುವೇಕೆರೆಯಿಂದ ಬೆಂಗಳೂರಿಗೆ ಬಸ್ಸಿಗೆ ಹೋಗಬೇಕಿತ್ತು. ನಾವಿಲ್ಲಿ ಟ್ರೈನ್ ಬುಕ್ ಮಾಡಿದ್ವಿ, 2 ಸೀಟ್ ಅಷ್ಟೇ ಟ್ರೈನ್ನ ಬುಕ್ ಮಾಡಿದ್ದು, ಸ್ಲೀಪರ್ದು. 8 ಗಂಟೆಗೆ ಟ್ರೈನ್ ಇತ್ತು. ಒಂದೊಂದು ಸಲ ತುರುವೇಕೆರೆಯಿಂದ ಬಸ್ ಸಿಗೋದು ಲೇಟ್ ಆಗುತ್ತೆ, ಅದಕ್ಕೋಸ್ಕರ ನಾವು 1:30-2 ಗಂಟೆಗೆ ಹೊರಟ್ವಿ. ಆದರೂ ಸಹ ಬಸ್ ಸಿಕ್ಕಿದ್ದು 3 ಗಂಟೆಗೇ. ತಿರುಪತಿಗೆ ಹೋಗ್ಬೇಕಂದ್ರೆ ಆಧಾರ್ ಕಾರ್ಡು ಕಡ್ಡಾಯವಾಗಿ ಇರಲೇಬೇಕು. ಆಧಾರ್ ಕಾರ್ಡ್ ಅಂತೂ ನೆನೆಸ್ಕೊಂಡು ತಗೊಂಡೋಗಿ ಅಲ್ಲಿ ಆಧಾರ್ ಕಾರ್ಡ್ ಚೆಕಿಂಗ್ ಮಾಡ್ತಾರೆ. ಅದಕ್ಕೋಸ್ಕರ ನಾನಿಲ್ಲಿ ಆಧಾರ್ ಕಾರ್ಡು 4 ಜನದ್ದು ಆಧಾರ್ ಕಾರ್ಡ್ ತಗೊಂಡು ಹೊರಟ್ವಿ. ನಾವು ಇಬ್ಬರೇ ಹೋಗೋಣ ಅಂತ ಹೊರಟಿದ್ವಿ, ಮಕ್ಕಳನ್ನ ಕರ್ಕೊಂಡೋಗೋ ಐಡಿಯಾ ಇರಲಿಲ್ಲ. ಆಮೇಲೆ ಅಮ್ಮ ನಾವು ಬರ್ತೀವಿ ನೋಡಿಲ್ಲ ನಾವು ಅಂತ ಹೇಳ್ಬಿಟ್ಟು ಹಠ ಮಾಡಿದ್ರು. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೊರಟ್ವಿ. ಅವರು ತುಂಬ ಸಲ ಬಂದಿದ್ದಾರೆ, ಬಟ್ ಅವ್ರಿಗೆ ಚಿಕ್ಕ ಏಜ್ ಅವಾಗ ನೆನಪಿಲ್ಲ, ಅದಕ್ಕೆ ಅವ್ರನ್ನೂ ಕರ್ಕೊಂಡು ಹೊರಟ್ವಿ. ನಾವು ಹೋಗಿ ಒಂದು ಅರ್ಧ ಗಂಟೆ 1 ಅವರ್ ವೆಯ್ಟ್ ಮಾಡಿದ್ವಿ. ಆಮೇಲೆ ಬಸ್ ಬಂತು. ಬಸ್ ಅಂತೂ ತುಂಬ ರಶ್ ಇತ್ತು, ಆದರೂ ಅದೇ ಬಸ್ನ ಹತ್ಕೊಂಡು ಲೇಟ್ ಆಗಿಬಿಡುತ್ತೆ ಅಂತ ನಾವು ಬೆಂಗಳೂರು ತಲುಪೋ ಹೊತ್ತಿಗೆ 7 ಗಂಟೆ 7:30 ಆಗಿತ್ತು. ಈ ಸಲ 1 ಅವರ್ ಮುಂಚೆನೇ ಬಂದ್ವಿ, ಏಕೆಂದರೆ ಮಕ್ಕಳಿಗೆ ಟಿಕೆಟ್ ತೊಗೊಬೇಕಿತ್ತು. ನಾವು 2 ಸೀಟ್ ಅಷ್ಟೇ ಬುಕ್ ಮಾಡಿದ್ದು, ಮಕ್ಕಳು ಸಡನ್ನಾಗಿ ಹೊರಟ್ಬಿಟ್ರಲ್ಲ, ಅದಕ್ಕೋಸ್ಕರ ಅವ್ರಿಗೆ ನಾರ್ಮಲ್ ಟಿಕೆಟೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಬಂದುಬಿಟ್ಟು ಇಬ್ಬರಿಗೂ ಆಫ್ ಟಿಕೆಟ್ ತಗೊಂಡು 260 ರೂಪಾಯಿನ ತಗೊಂಡ್ರು ಇಬ್ಬರಿಂದ. ಅಲ್ಲಿ ಟಿಕೆಟ್ ತಗೊಂಡ್ಬಿಟ್ಟು ನಾವು ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ. ನೋಡಿ, ಇನ್ನೂ ಟ್ರೈನ್ ಬಂದಿರಲಿಲ್ಲ, ಅಲ್ಲೇ 1 ಅವರ್ ವೆಯ್ಟ್ ಮಾಡಿದ್ವಿ. ಅರ್ಧ ಗಂಟೆ ಟ್ರೈನು ಲೇಟಾಗೆ ಬಂತು. 8 ಗಂಟೆ 8:15ಗೆ ಬರಬೇಕಾದ ಟ್ರೈನು 8:30 8:45ಗೆ ಬಂತು. ಅಲ್ಲೇ ಕಾಯ್ಕೊಂಡು ಕೂತಿದ್ವಿ. ನನ್ನ ಮಕ್ಕಳು ಇದೇ ಫಸ್ಟ್ ಟೈಮು ಟ್ರೈನಲ್ಲಿ ಜರ್ನಿ ಮಾಡ್ತಾ ಇರೋದು, ಅದಕ್ಕೋಸ್ಕರ ಅವ್ರಿಗಂತೂ ತುಂಬ ಖುಷಿ ಇತ್ತು. ನೋಡಿ, ಇದೇ ಟ್ರೈನ್ಗೆ ನಾವು ಹೋಗ್ತಿರೋದು. ತಿರುಪತಿಗೆ ಹೋಗೋಕ್ಕೆ ಇದೇ ಬೆಸ್ಟ್ ಟ್ರೈನ್ ಅಂತ ಹೇಳ್ಬೋದು. ಇದು 8:45 9 ಗಂಟೆಗೆ ಇಲ್ಲಿಂದ ಹೊರಟ್ರೆ ಬೆಳಗಿನ ಜಾವ 3:30 3:45ಗೆ ಕರೆಕ್ಟಾಗಿ ತಿರುಪತಿಗೆ ತಲುಪುತ್ತೆ. ಹಾಗೆ ಟ್ರೈನಲ್ಲಿ ಚಪಾತಿ ಮತ್ತು ಸಾಗುನ ತೊಗೊಂಡು ತಿನ್ಕೊಂಡು ಕರೆಕ್ಟಾಗಿ ನೋಡಿ, ಇವಾಗ ತೋರಿಸ್ತಿದ್ದೀನಲ್ಲ, ನಾವು ತಿರುಪತಿಗೆ ಬಂದು ತಲುಪಿದ್ವಿ. ಬೆಳಗಿನ ಜಾವ 3:45 ಆಗಿದೆ. ಕರೆಕ್ಟಾಗಿ 3:45ಗೆ ತಿರುಪತಿಗೆ ಬಂದು ತಲುಪಿದ್ವಿ. ನಾವು ಹೋಗ್ತಿರೋದು ಶ್ರೀವಾರಿ ಮೆಟ್ಲು ಹತ್ತೋದಕ್ಕೆ. ಇಲ್ಲಿ ಕರೆಕ್ಟಾಗಿ 3:45ಗೆ ಟ್ರೈನ್ ಬಂದರೆ 4:15 ಕರೆಕ್ಟಾಗೆ ಬಸ್ ಬರುತ್ತೆ. ಬಸ್ಸಲ್ಲಿ 40 ರೂಪಾಯಿ ಒಬ್ಬರಿಗೆ ತಗೊತಾರೆ. ಅಲ್ಲಿಂದ ಹೊರಟು ಬೆಳಗಿನ ಜಾವ 5:45 6 ಗಂಟೆಗೆ ಕರೆಕ್ಟಾಗಿ ತಗೊಂಡೋಗಿ ಶ್ರೀವಾರಿ ಮೆಟ್ಲು ಹತ್ತುತ್ತೀವಲ್ಲ ಅಲ್ಲಿಗೆ ಬಿಡ್ತಾರೆ. ಇಲ್ಲಿ ಇನ್ನೂ ಗೇಟ್ ಓಪನ್ ಆಗಿರಲಿಲ್ಲ, ಇನ್ನು ಮೆಟ್ಲು ಹತ್ತುತ್ತೀವಲ್ಲ ಅಲ್ಲಿ ಗೇಟ್ ಓಪನ್ ಮಾಡಿರಲಿಲ್ಲ. 6 ಗಂಟೆಗೆ ಗೇಟ್ ಓಪನ್ ಮಾಡೋದು. ಇಲ್ಲಿ ನೋಡಿ, ಜನ ನೋಡಿ ನಮಗಂತೂ ಶಾಕ್ ಆಯಿತು. ಏನಪ್ಪ ಇಷ್ಟೊಂದು ರಶ್ ಇದೆ, ನಾವು ಯಾವಾಗ ದರ್ಶನ ಮಾಡ್ತೀವೋ ಅಂತ ನಮಗಂತೂ ತುಂಬ ಶಾಕ್ ಆಯಿತು. ಅಷ್ಟು ಜನ ಬರ್ತಿದ್ರು. ನಮ್ಮ ಮನೆಯವರು ಲಗೇಜ್ ಕೌಂಟ್ರ್ ಹತ್ರ ಲಗೇಜ್ ಕೊಟ್ಟು ಬರೋಕ್ಕೆ ಹೋದರು. ಹಾಗೆ ನಾನು ಮತ್ತು ಮಕ್ಕಳು ಕೂತಿದ್ವಿ. ಅವರು ಒಂದು ಅರ್ಧ ಗಂಟೆ ಲೇಟಾಗೆ ಬಂದರು. ಒಂದು ಸ್ವಲ್ಪ ಕ್ಯೂ ಇತ್ತು, ಜನ ರಶ್ ಇತ್ತು. ಈ ಮೇಲ್ಗಡೆ ಬಂದಾಗ ಮೆಟ್ಲತ್ತಕ್ಕೆ ಜನ ನೋಡಿದ್ರೆ ನಮಗಂತೂ ಶಾಕ್ ಆಯಿತು. ಶಾಕ್ ಮೇಲೆ ಶಾಕ್ ಆಯ್ತಿತ್ತು, ಯಾವಾಗ ದರ್ಶನ ಆಗುತ್ತಪ್ಪ, ಇಷ್ಟು ಜನ ಬರ್ತಿದ್ದಾರೆ ಅಂತ. ಅಲಿಪಿರಿ ಮೆಟ್ಲಿಗೆ ತುಂಬ ಜನ ಮೆಟ್ಲತ್ತಿಗೆ ಹೋಗ್ತಿದ್ರು, ಶ್ರೀವಾರಿ ಮೆಟ್ಲಿಗೆ ಕಡಿಮೆ ಬರ್ತಿದ್ದು. ಆದರೆ 2-3 ಸಲದಿಂದ ನೋಡ್ತಿದ್ದೀವಿ, ಶ್ರೀವಾರಿ ಮೆಟ್ಲಿಗೆ ತುಂಬ ಜನ ಬರ್ತಾರೆ ಮೆಟ್ಲತ್ತಕ್ಕೆ. ನನ್ನ ಮಕ್ಕಳು ಇದೇ ಫಸ್ಟ್ ಟೈಮ್ ತಿರುಪತಿ ಮೆಟ್ಲತ್ತಕ್ಕೆ ಬರ್ತಿರೋದು. ನೋಡಿ, ಎಷ್ಟು ಖುಷಿಯಾಗಿ ಜೋಶಲ್ಲಿದ್ದಾರೆ. ಅಮ್ಮ ನಾವು ಮೆಟ್ಲತ್ತೀನಿ, ನಾನು ಮೆಟ್ಲತ್ತೀನಿ ಅಂತ ತುಂಬ ಖುಷಿಯಾಗಿದ್ದರು. ಇಲ್ಲಿ ಹಂಗೆ ವೆಂಕಟೇಶ್ವರ ಸ್ವಾಮಿಗೆ ಕರ್ಪೂರ ಹಚ್ಬಿಟ್ಟು ಮಕ್ಕಳು ಕುಟೆ ಪೂಜೆ ಮಾಡಿಸ್ಬಿಟ್ಟು ಮೆಟ್ಲತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಮೆಟ್ಲತ್ತಕ್ಕೆ ಸೋಮವಾರ 7 ಗಂಟೆ 7:15 ಬೆಳಗ್ಗೆ 7 ಗಂಟೆ 7:15ಗೆ ಸ್ಟಾರ್ಟ್ ಮಾಡಿದ್ವಿ. ಮೆಟ್ಲತ್ತಕ್ಕೆ ತುಂಬ ಚೆನ್ನಾಗಿ ಹತ್ತುತ್ತಿದ್ವಿ, ಅಷ್ಟೇನು ಸುಸ್ತು ಅನ್ನಿಸ್ತಿರಲಿಲ್ಲ. ಯಾಕೆಂದರೆ ಬೆಳಗ್ಗೆ ಆದರೆ ಮೆಟ್ಲು ಬೇಗ ಹತ್ಬೋದು, ಮಧ್ಯಾಹ್ನ ಆಯ್ತಾ ಮೆಟ್ಲತ್ತಕ್ಕಾಗಲ್ಲ. ಆದರೂ ವೆದರ್ ಮಾತ್ರ ತುಂಬ ಕೋಲ್ಡ್ ಇತ್ತಲ್ಲ, ಬಿಸಿಲು ಏನೂ ಇರಲಿಲ್ಲ. ನನ್ನ ಮಕ್ಕಳಂತೂ ತುಂಬ ಖುಷಿಯಾಗಿ ಮೆಟ್ಲತ್ತಿದ್ರು. ಆದರೂ 1,000 ಮೆಟ್ಲತ್ತವರೆಗೂ ಏನೂ ಅನಿಸಲ್ಲ. ಹೋಗ್ತಾ ಮೆಟ್ಲು ತುಂಬ ಕಡ್ದಾಗಿರುತ್ತೆ, ಹತ್ತಕ್ಕಾಗಲ್ಲ, ಅಷ್ಟು ಕಾಲು ನೋವು ಬರುತ್ತೆ. ನಾವಂತೂ ಕೂತ್ಕೊಂಡು ಸುಧಾರಿಸ್ಕೊಂಡ್ವಿ. ಬೆಳಗ್ಗೆ 10 ಗಂಟೆ ಆಯಿತು ಮೆಟ್ಲು ಹತ್ತೋ ಹೊತ್ತಿಗೆ. ನನ್ನ ಮಕ್ಕಳಂತೂ, ಅಮ್ಮ ನೀನು ಹಿಂಗೆ ಹತ್ತುತ್ತಿದ್ರೆ ಇವತ್ತೆಲ್ಲ ಮೆಟ್ಲು ಹತ್ತುತ್ತಲೇ ಇರ್ತೀಯ ಅಂತ ಬೈಕೊಂಡೇ ಹತ್ತುತ್ತಿದ್ರು. ಆದರೂ ನಾನಂತೂ ಸುಧಾರಿಸ್ಕೊಂಡೇ ಹತ್ತುತ್ತೆ. ಹೋಗ್ತಾ ನೋಡಿ ಎಷ್ಟು ಕಡ್ದಾಗಿದೆ ಅಂತ ಹೇಳ್ಬಿಟ್ಟು.
ನೋಡಿ ಇನ್ನೇನು ಮೆಟ್ಲತ್ತಿ ಮುಗಿಸಿದ್ವಿ, ಎಷ್ಟು ಕಟ್ತಿದೆ ಅಂತ ಹೇಳ್ಬಿಟ್ಟು 10 ಗಂಟೆ ಆಯಿತು ನಾವು ಮೆಟ್ಲತ್ತಿ ಮುಗಿಸೋ ಹೊತ್ತಿಗೆ. ನಮಗೆ ಸಲ ಮೆಟ್ಲತ್ತಬೇಕಾದ್ರೆ ಶ್ರೀವಾರಿ ಮೆಟ್ಲತ್ರನೇ ಟೋಕನ್ ಸಿಗೋದು, SST ಟೋಕನ್ ಅಂತ ಕೊಡೋರು. ಆದರೆ ಈ ಸಲ ಆ ಟೋಕನ್ ನಮಗೆ ಸಿಗಲಿಲ್ಲ. ಮುಂದೆ ಏನೋ ಕೊಡ್ತಾರೆ ಅಂತ ಮೆಟ್ಲತ್ಕೊಂಡು ಬಂದ್ವಿ. ಆದರೆ ಮಧ್ಯದಲ್ಲಿ ಎಲ್ಲ ಟೋಕನ್ನ ಸ್ಕ್ಯಾನ್ ಮಾಡಿಸ್ತಿದ್ರಲ್ಲ, ಆವಾಗಲೇ ಗೊತ್ತಾಗಿದ್ದು ಒಂದಿನ ಮುಂಚೆನೇ ಟೋಕನ್ ತಗೋಬೇಕಂತ. ಆದರೂ ಶ್ರೀವಾರಿ ಮೆಟ್ಲತ್ರ ಟೋಕನ್ ಕೊಡಲ್ವಂತೆ. ಅಲಿಪಿರಿ ಮೆಟ್ಲತ್ರ ಭೂದೇವಿ ಕಾಂಪ್ಲೆಕ್ಸ್ ಹತ್ರ ತೊಗೋಬೇಕಂತೆ, ಇಲ್ಲಾಂದರೆ ರೈಲ್ವೆ ಸ್ಟೇಷನ್ ಹತ್ರ ವಿಷ್ಣು ಕಾಂಪ್ಲೆಕ್ಸ್ ಐತಲ್ಲ ಅಲ್ಲಿ ತಗೊಬೇಕಂತೆ. ಒಂದಿನ ಮುಂಚೆನೇ ಸ್ಟೇ ಆಗಿಬಿಟ್ಟು ಟೋಕನ್ನ ತಗೋಬೇಕಂತೆ. ಅದೊಂದು ಶಾಕ್ ಆಯಿತು. ಆದರೂ ಪರವಾಗಿಲ್ಲ, ಇನ್ನೇನು ಮಾಡೋದು, ಮೆಟ್ಲು ಹತ್ಕೊಂಡು ಸ್ವಾಮಿ ದರ್ಶನಕ್ಕೆ ಹೋಗೋಣ, ಎಷ್ಟೊತ್ತಿಗಾಗುತ್ತೋ ಆಗೋಗಲಿ ಅಂತ ಹೇಳ್ಬಿಟ್ಟು ದರ್ಶನಕ್ಕೆ ಹೊರಟ್ವಿ. ನಾವೇನು ತಡ ಮಾಡಲಿಲ್ಲ, ನಾವು ಧರ್ಮ ದರ್ಶನಕ್ಕೆ ಹೊರಟ್ವಿ. ಈ ಥರ ಸಡನ್ನಾಗಿ ರೂಲ್ಸ್ ಚೇಂಜ್ ಮಾಡಿದ್ರೆ ಯಾರಿಗೆ ತಾನೇ ಗೊತ್ತಾಗುತ್ತಲ್ವಾ. ನಾವು ಆದರೂ ಪರವಾಗಿಲ್ಲ, ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಲಗೇಜ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು, ನಾವು ತಡ ಮಾಡಲಿಲ್ಲ. ಲಗೇಜ್ ಕಲೆಕ್ಟ್ ಮಾಡ್ಕೊಂಡು ತಿಂಡಿ ತಿಂದ್ಬಿಟ್ಟು ಮಕ್ಕಳಿಗೆಲ್ಲ ತಿಂಡಿ ತಿನ್ನಿಸ್ಬಿಟ್ಟು ಸ್ನಾನ ಮಾಡ್ಕೊಂಡು ದರ್ಶನಕ್ಕೆ ಹೊರಟ್ವಿ. ಈಗ ಜಾಸ್ತಿ ಜನ ಧರ್ಮ ದರ್ಶನಕ್ಕೆ ಬರೋದಿಲ್ಲ, ಎಲ್ಲ ಟಿಕೆಟ್ ಬುಕ್ ಮಾಡ್ಕೊತಾರೆ ಆನ್ಲೈನಲ್ಲಿ. ಮತ್ತು SST ಟೋಕನ್ ತಗೊಂಡು ಒಂದು ದಿವಸ ಮುಂಚೆನೇ ಬಂದು SST ಟೋಕನ್ ತಗೊಂಡು ದರ್ಶನಕ್ಕೆ ಬಂದಿದ್ದರು. ಆದರೂ ಅಂದರೆ ತಿರುಪತಿಗೆ ದರ್ಶನಕ್ಕೆ ಹೋಗೋರಿಗಿಂತ ದರ್ಶನ ಮಾಡ್ಕೊಂಡು ಬರ್ತಿರೋರೆ ತುಂಬ ಜನ ಇದ್ದರು, ದರ್ಶನಕ್ಕೆ ಹೋಗೋರು ಕಡಿಮೆ ಇದ್ದರು. ಇಲ್ಲಿ ವೆದರ್ ಬೇರೆ ತುಂಬ ಕೋಲ್ಡ್ ಇತ್ತಲ್ಲ, ಅದಕ್ಕೋಸ್ಕರ ನನ್ನ ಮಕ್ಕಳು ಸ್ನಾನ ಮಾಡೋಕ್ಕೆ ಒಂದು ಸ್ವಲ್ಪ ಹಠ ಮಾಡ್ತಿದ್ರು. ನೀರೊಳಕ್ಕೆ ಇಳಿತಿರ್ಲಿಲ್ಲ, ಅಂದರೆ ಸಖತ್ತು ಥಂಡಿ ಇತ್ತು, ವಾತಾವರಣ ಸರಿ ಇರಲಿಲ್ಲ. ಆದರೂ ಇನ್ನೇನು ಮಾಡೋದು, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಅದು ನೀರಲ್ಲಿ ಪುಷ್ಕರಣಿಲಿ ಸ್ನಾನ ಮಾಡಿಸ್ಬಿಟ್ಟು ನಾವು ದರ್ಶನಕ್ಕೆ ಹೊರಟ್ವಿ. ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಫಸ್ಟು ಭೂವರಾಹ ಸ್ವಾಮಿ ದರ್ಶನ ಮಾಡೋಣ ಅಂತ ಹೊರಟ್ವಿ. ಭೂವರಾಹ ಸ್ವಾಮಿ ದರ್ಶನಕ್ಕಂತೂ ತುಂಬ ಕ್ಯೂ ಇತ್ತು. ಅಲ್ಲೇ 1 ಗಂಟೆ ಆಯಿತು ನಾವು ದರ್ಶನ ಮಾಡೋದಕ್ಕೆ, ಅಷ್ಟು ಜನ ಇದ್ದರು. ವರಾಹ ಸ್ವಾಮಿ ದರ್ಶನ ಮಾಡ್ಕೊಂಡು ನಾವು ಸೀದಾ ಧರ್ಮ ದರ್ಶನಕ್ಕೆ ಹೊರಟ್ವಿ. ನಾವು ದರ್ಶನಕ್ಕೆ ಹೊರಟಾಗ ಕರೆಕ್ಟಾಗಿ 1:30 ಆಗಿತ್ತು. 1:30ಗೆ ಹೊರಟ್ವಿ. ನೋಡಿ ಇಲ್ಲಿ ಕ್ಯೂವಲ್ಲಿ ತೋರಿಸ್ತಿದ್ದೀನಲ್ಲ, ಧರ್ಮ ದರ್ಶನಕ್ಕೆ ಹೋಗೋರು ಜನನೇ ಇಲ್ಲ, ಜಾಸ್ತಿ ಬುಕ್ ಮಾಡ್ಕೊಂಡು ಹೋಗೋರೆ ಜಾಸ್ತಿ. ಆದರೂ ನಾವು ಜನ ಇಲ್ದಿದ್ದು ನೋಡ್ಬಿಟ್ಟು ಬೇಗ ದರ್ಶನ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋದ್ವಿ. ಆದರೆ ಒಳಗಡೆ ಹೋದಾಗಲೇ ನಮಗೆ ಶಾಕ್ ಆದಿದ್ದು. ನಾವು ಮಧ್ಯಾಹ್ನ 1:30ಗೆ ಹೊರಟ್ವಿ. ಆದರೆ ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ, ಲೈನಲ್ಲಿ ಎಲ್ಲೂ ಸಹ ಜನ ಇಲ್ಲ. ಹೋಗ್ತಿದ್ದಂಗೆ ನಾವು ಲಗೇಜ್ ಎಲ್ಲ ಕೊಟ್ಬಿಟ್ಟು ಮೊಬೈಲೆಲ್ಲ ಕಲೆಕ್ಟ್ ಮಾಡಿಕೊಂಡ್ರು, ಬೇಗ ದರ್ಶನ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಮಧ್ಯಾಹ್ನ 2 ಗಂಟೆಗೆ ನಮ್ಮನ್ನು ರೂಮಲ್ಲಿ ಕೂಡಾಕಿದ್ದಕ್ಕೆ, ನೈಟು 11:15ಗೆ ರೂಮ್ನ ಓಪನ್ ಮಾಡಿದ್ದಾರೆ. ಅಂದರೆ 10 ಅವರ್ ನಮ್ಮನ್ನು ಕೂಡಾಕಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ, ಅಷ್ಟು ಜನನೂ ಸಹ ಇರಲಿಲ್ಲ, ರಶ್ಶು ಇರಲಿಲ್ಲ ಏನು ತಿರುಪತಿಲಿ. ಬಟ್ ನಮಗೆ ದರ್ಶನ ಆಗಿದ್ದು 11:15ಗೆ ರೂಮ್ ಓಪನ್ ಮಾಡಿದ್ದಕ್ಕೆ 12:45ಗೆ ದರ್ಶನ ಆಯಿತು. ಇವಾಗ ದರ್ಶನ ಮುಗಿಸ್ಕೊಂಡ್ವಿ, ಆಚೆ ಬಂದ್ವಿ. 12:45 ನೈಟ್ 12:45ಗೆ ದರ್ಶನ ಆಯಿತು. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.